ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಕೆಲಸದ ಒತ್ತಡ ತುಂಬ ಹೆಚ್ಚಾಗಿರುತ್ತೆ. ಬೇರೆ ಯಾವ ವಿಷಯಕ್ಕೂ ಕೂಡ ಮನಸ್ಸನ್ನು ಸಮಯವನ್ನು ಕೊಡಲಿಕ್ಕೆ ಅವಕಾಶಗಳಾಗೋದಿಲ್ಲ. ಹಾಗಾಗಿ ಕೆಲವು ಕಡೆ ದ್ವೇಷಕ್ಕೆ ನಿಷ್ಠುರಕ್ಕೆ ಕಾರಣವಾಗ್ತಕ್ಕಂಥದ್ದು, ಇನ್ನೊಂದಷ್ಟು ಕೆಲಸದ ಒತ್ತಡದಿಂದ ಕೋಪ ಬರತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಹಿನ್ನಡೆಯನ್ನು, ತೊಂದರೆಯನ್ನು, ಉದ್ವೇಗವನ್ನು, ಆತಂಕವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ತಾಳ್ಮೆ ಬಹಳವಾಗಿ ಕೆಲಸವನ್ನು ಮಾಡಬೇಕಾದಂತಹ ದಿವಸ. ಷೇರು ಮಾರುಕಟ್ಟೆಯ ಲಾಭ ಸಿಕ್ಕುವಂಥದ್ದು. ಒಂದು ಷೇರು ಮಾರುಕಟ್ಟೆಯಲ್ಲಿ ಹಿಂದೆ ತೊಡಗಿಸಿದಂತಹ ಹಣ ಈ ದಿವಸ ನಿಮಗೆ ಲಾಭದಾಯಕವಾಗಿ ಫಲವನ್ನು ನೀಡ್ತಕ್ಕಂಥದ್ದು. ಆ ಒಂದು ವ್ಯವಹಾರ ನಿಮಗೆ ಈ ದಿವಸ ಕೈ ಹಿಡಿತಕ್ಕಂಥದ್ದು ಎಂಬ ಮನಸ್ಥಿತಿ ನಿಮ್ಮದಾಗಿರತಕ್ಕಂಥದ್ದು. ವ್ಯಾವಹಾರಿಕವಾದಂತಹ ವಿಚಾರಗಳನ್ನು ಮನೆಯಲ್ಲಿ ವಿನಿಮಯ ಮಾಡಿಕೊಳ್ಬೇಕು. ಯಾರಿಗೋ ಹಣವನ್ನು ಕೊಟ್ಟಿರುವಂಥದ್ದು ಮನೆಯಲ್ಲಿ ಗೊತ್ತೇ ಇರೋದಿಲ್ಲ. ಏನೋ ವ್ಯತ್ಯಯಗಳಾದಾಗ ಅದನ್ನು ಹೇಗೆ ಗುರುತಿಸುವಂಥದ್ದು, ಇದು ಬಹಳ ಮುಖ್ಯವಾಗುತ್ತೆ. ವ್ಯವಹಾರ ಆದಷ್ಟು ಮನೆಯಲ್ಲಿ ಗೊತ್ತಿದ್ದರೆ ಎಲ್ಲ ರೀತಿಯಿಂದಲೂ ಕೂಡ ಕ್ಷೇಮವಾಗುತ್ತೆ. ವ್ಯಾಪಾರದಲ್ಲಿ ಹೊಸ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಬೋದು, ಯಾವುದಾದ್ರೂ ಒಡಂಬಡಿಕೆಗಳನ್ನು ಮಾಡಿಕೊಳ್ಬಹುದು. ಅದೆಲ್ಲದಕ್ಕೂ ಕೂಡ ಅವಕಾಶ ಇದೆ. ಅದರಿಂದ ಶುಭ ಫಲವೂ ಕೂಡ ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಹೆಚ್ಚಿನ ಒತ್ತಡ ನಿಮಗೆ ಆತಂಕ ಅಥವಾ ಉದ್ವೇಗ, ತೊಂದರೆಯನ್ನು ಮಾಡೋದಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ವಿದೇಶದಿಂದ ಶುಭವಾರ್ತೆಯನ್ನು ಕೇಳಬಹುದು. ನಿಮ್ಮ ಸಂಬಂಧಿಕರು, ಸ್ನೇಹಿತರು ಯಾರಾದರೂ ವಿದೇಶದಲ್ಲಿದ್ದರೆ, ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಯಾವುದಾದ್ರೂ ಕಂಪನಿಗಳಿಂದಲೋ ನಿಮಗೆ ಒಂದಷ್ಟು ಶುಭವಾರ್ತೆ ಅಂತಕ್ಕಂಥದ್ದು ಈ ದಿವಸ ಇರುತ್ತೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ದಾಂಪತ್ಯದಲ್ಲಿದ್ದಂತಹ ವೈಮನಸ್ಯ ದೂರವಾಗುತ್ತೆ. ಪರಸ್ಪರವಾಗಿ ವಿರುದ್ಧವಾದಂತಹ ಮನಸ್ಥಿತಿ ಗಂಡ ಹೆಂಡತಿಯರ ಮಧ್ಯದಲ್ಲಿದ್ದರೆ, ಸಾಂಸಾರಿಕವಾಗಿ ಅದು ಹಿಂಸೆಯನ್ನು ಕೊಡ್ತಾಗಿದ್ದರೆ ಈ ದಿವಸ ಅದು ದೂರವಾಗುತ್ತೆ. ಅನ್ಯೋನ್ಯತೆ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ವಿಶೇಷವಾದಂತಹ ಪ್ರೀತಿ ಈ ದಿವಸ ಕಾಣುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಅನುಕೂಲತೆಗಳು, ಸವಲತ್ತುಗಳು ನಿಮಗೆ ನಿಮ್ಮ ವಿದ್ಯಾ ಘಟ್ಟಕ್ಕೆ ಅನುಗುಣವಾಗಿ ಒದಗತಕ್ಕಂಥದ್ದಾಗುತ್ತೆ. ಅದರ ಸದ್ವಿನಿಯೋಗವನ್ನು ಮಾಡಿಕೊಳ್ಳಿ. ನೌಕರಿಯ ಸ್ಥಳದಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಬರುತ್ತೆ. ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಧಾರ್ಮಿಕ ಇರ್ಬೋದು, ಆಧ್ಯಾತ್ಮಿಕ, ರಾಜಕೀಯ, ಅಥವಾ ಇನ್ಯಾವುದೋ ಬೇರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಬಹುದು. ಅದೆಲ್ಲವೂ ಕೂಡ ಒಂದಷ್ಟು ಮಾಹಿತಿಯ ಸಂಗ್ರಹಕ್ಕೆ ನಿಮಗೆ ಯೋಗ್ಯವಾದಂಥದ್ದಾಗುತ್ತೆ. ನಿಂದನೆಗೆ ಒಳಗಾಗುವಂತಹ ಸೂಚನೆ ಇದೆ. ಬೇರೆಯವರು ನಿಮ್ಮ ಮೇಲೆ ಆಪಾದನೆಯನ್ನು ಹೊರಿಸ್ತಾರೆ, ನಿಮ್ಮನ್ನು ನಿಂದಿಸ್ತಾರೆ, ನಿಮ್ಮ ತಪ್ಪನ್ನು ಎತ್ತಿ ಹಿಡಿತಾರೆ. ಅದರ ಬಗ್ಗೆ ಜಾಗ್ರತೆ ಇರಲಿ. ಅಲ್ಲಿ ನೀವು ಬಹಳ ಬುದ್ಧಿವಂತಿಕೆಯಿಂದ ಹೇಳಿಕೆಗಳನ್ನು ಕೊಡಬೇಕಾದಂಥದ್ದಿರುತ್ತೆ. ಮನೆಯಲ್ಲಿ ಸಮಾಧಾನ ಇರುವುದಿಲ್ಲ. ಆದರೆ ಆ ಮನೆಯಲ್ಲಿ ಅಸಮಾಧಾನವನ್ನು ನೀವು ಹೊಂದಿದ್ರೆ ಅದನ್ನು ಹೊರಗಡೆ ತೋರ್ಪಡಿಸ್ಕೊಳ್ಳೋ ಹಾಗಿಲ್ಲ. ಇನ್ನಷ್ಟು ಮತ್ತಷ್ಟು ನಿಮ್ಮ ವ್ಯವಹಾರ, ಉದ್ಯೋಗ ಕ್ಷೇತ್ರದಲ್ಲಿ ಅದು ತೊಂದರೆಗೆ ಕಾರಣವಾಗುತ್ತೆ. ಮಕ್ಕಳಿಗೆ ಪ್ರಗತಿ ಇರತಕ್ಕಂಥದ್ದು. ನಿಮ್ಮ ಜಾತಕ ಬಲದಿಂದ ನಿಮ್ಮ ಮಕ್ಕಳಿಗೆ ಅನುಕೂಲವಾಗತಕ್ಕಂತಹ ಯೋಗ ಬರುತ್ತೆ. ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ. ದಿವಸ ಸಾಮಾನ್ಯವಾಗಿ ದೀಪವನ್ನು ಹಚ್ಚುತ್ತೀರಿ, ಅದು ಎಣ್ಣೆಯಿಂದ ದೀಪವನ್ನು ಹಚ್ಚುತ್ತಿದ್ದಿರಬಹುದು. ಈ ದಿವಸ ಮನಸ್ಸಿನಲ್ಲಿರತಕ್ಕಂತಹ ದುಗುಡಗಳು, ದುಮ್ಮಾನಗಳು ದೂರವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಶುಭವಾಗಿ. ಮಿಥುನ ರಾಶಿ. ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ನಿಮ್ಮೆಲ್ಲ ಕೆಲಸಗಳನ್ನು ಈ ದಿವಸ ಮಾಡಿ ಪೂರೈಸ್ಕೊಳ್ತಕ್ಕಂಥದ್ದು. ಹಣ ಖರ್ಚಾಗತ್ತೆ, ಸ್ವಲ್ಪ ಬೇಸರವೂ ಆಗುತ್ತೆ. ಸಾಮಾನ್ಯವಾಗಿ ಉದ್ದೇಶಿತವಾದಂತಹ ಕೆಲಸಕ್ಕೆ ಹಣ ಖರ್ಚಾದಾಗ ಬೇಸರವಾಗ್ತಕ್ಕಂಥದ್ದು ಕಡಿಮೆ. ಅದು ನಿಮ್ಮ ನಿರೀಕ್ಷೆಯಲ್ಲಿ ಇರತಕ್ಕಂಥದ್ದು. ಅನಿರೀಕ್ಷಿತವಾಗಿ ಅಥವಾ ದುಂದುವೆಚ್ಚದ ದೃಷ್ಟಿಯಿಂದ ಹಣ ಖರ್ಚಾದ ನಂತರದಲ್ಲಿ ಬೇಸರಕ್ಕೆ ಅವಕಾಶಗಳು ಇರತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕಾಣ್ತೀರಿ. ಅದು ನಿಮಗೆ ಏನೋ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣವಾಗುತ್ತೆ. ಏನೋ ಬದಲಾಯ್ತಲ್ಲ,
ಹೇಗೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಯುವಂಥದ್ದು. ಶತ್ರುಗಳಿಗೆ ಅಧೈರ್ಯ ಕಾಡುತ್ತೆ. ಯಾವ ನಿಮ್ಮ ವಿರೋಧಿಗಳಿರ್ತಾರೆ ನಿಮ್ಮ ಎದುರು ಅವರು ವಾದ ಮಾಡಲಿಕ್ಕೆ, ಅವರ ಶತ್ರುತ್ವವನ್ನು ವಿರೋಧವನ್ನು ತೋರಿಸಲಿಕ್ಕೆ ಅಧೈರ್ಯವನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ತುಂಬ ಅನುಕೂಲ ಇರತಕ್ಕಂಥದ್ದು. ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅವರ ವಯಸ್ಸಿಗೆ ಅನುಗುಣವಾಗಿ ವಿದ್ಯಾಭ್ಯಾಸವೋ, ಕೆಲಸವೋ ಅಥವಾ ವಿವಾಹವೋ, ಜೀವನದಲ್ಲಿ ಒಂದು ಸ್ಥಿತಿಗತಿಯೋ ಇವೆಲ್ಲವನ್ನು ಗಮನಿಸಿದಾಗ ಅವರಿಗೆ ಅನುಕೂಲವಾಗುತ್ತೆ. ಅಣ್ಣ ತಮ್ಮಂದರಲ್ಲಿ ಜಗಳ ಇರತಕ್ಕಂಥದ್ದು ವ್ಯಾವಹಾರಿಕವಾಗಿ ಅಥವಾ ಆಸ್ತಿಯ ವಿಚಾರಕ್ಕೆ ಅಥವಾ ಬಂಧುತ್ವದ ವಿಚಾರದಲ್ಲಿ ಏನೋ ಒಂದಷ್ಟು ಕಲಹಗಳು ಆಗುವಂಥದ್ದಿದೆ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಅವಕಾಶ ಇಲ್ಲ ಅಂತಾದರೆ ವಿಷ್ಣು ಸಹಸ್ರನಾಮವನ್ನು ಕೇಳಿ, ಸಂಸಾರದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿರ್ತಕ್ಕಂತಹ ಯಾವ ಭಿನ್ನಾಭಿಪ್ರಾಯಗಳು ಜಗಳಗಳಿವೆ ಅವೆಲ್ಲವೂ ಕೂಡ ದೂರವಾಗಿ ಶುಭವಾಗಿ. ಕರ್ಕಾಟಕ ರಾಶಿ, ಕಷ್ಟಪಟ್ಟು ಮಾಡಿದಂತಹ ಕೆಲಸ ಫಲ ಕೊಡೋದಿಲ್ಲ. ಆಗ ತುಂಬ ಬೇಸರವಾಗುತ್ತೆ. ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲಿಲ್ವಲ್ಲ ಅಂತಕ್ಕಂತಹ ಕೊರಗು ನಿಮ್ಮನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಹಿರಿಯರ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಕಲಹವಾಗುತ್ತೆ, ಜಗಳವಾಗುತ್ತೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇಷ್ಟು ದಿವಸ ಸುಮ್ಮನಿದ್ದಂಥವರು ಆಸ್ತಿಯ ವಿಚಾರ ಬಂದಾಗ ನಾಮುಂದು ತಾಮುಂದು ಎಂಬುದಾಗಿ ಅವರ ಅಭಿಪ್ರಾಯವನ್ನು ಹೇಳುವಾಗ ನಿಮ್ಮ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ದೊಡ್ಡ ಆಲೋಚನೆಗಳಿರುತ್ತೆ. ಅದೆಲ್ಲವುದಕ್ಕೂ ಕೂಡ ಈ ದಿವಸ ಏನೋ ಒಂದು ರೀತಿಯಲ್ಲಿ ಅಡ್ಡಿಯಾದ ಹಾಗೆ ನಿಮ್ಮ ಅನುಭವಕ್ಕೆ ಬರತಕ್ಕಂಥದ್ದು. ಮನೆಯಲ್ಲಿ ಅಶಾಂತಿ, ಶಾಂತಿಯ ವಾತಾವರಣ, ಆಸ್ತಿಯ ವಿಚಾರಕ್ಕೋಸ್ಕರವಾಗಿ ಎಲ್ಲ ಕದಡಿ ಹೋಗ್ತಕ್ಕಂಥದ್ದು. ಅಸಮಾಧಾನ, ಅಶಾಂತಿ, ಅಸಂತೋಷ, ಜಗಳ ಇವೆಲ್ಲವೂ ಕೂಡ ಮನೆಯಲ್ಲಿ ಆರಂಭವಾಗುತ್ತೆ. ತಪೋಭಂಗ, ಅವಮಾನ ಇವೆಲ್ಲ ಸರ್ವೇ ಸಾಧಾರಣ. ಏನೋ ಒಂದು ನೈಷ್ಠಿಕವಾಗಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಕೂತ್ರೆ ಅದಕ್ಕೆ ತದ್ವಿರುದ್ಧವಾದಂತಹ ವಾತಾವರಣ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು. ಕರ್ತವ್ಯ ನಿರ್ವಹಣೆಗೆ ಮಾತ್ರ ನಿಯಮಬದ್ಧವಾಗಿರಬೇಕು. ಅಲ್ಲಿ ತಪ್ಪಿದ್ರಿ, ನಿಮ್ಮ ಜವಾಬ್ದಾರಿಯನ್ನು ಮರೆತ್ರಿ, ಕರ್ತವ್ಯ ಲೋಪ ಆಯಿತು ಅಂತಂದರೆ ಬಹುದೊಡ್ಡದಾದಂತಹ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಈಶ್ವರಾರಾಧನೆಯನ್ನು ಮಾಡಿ ಆ ಸಾಂಬ ಪರಮೇಶ್ವರ ನಿಮಗೆ ಸಕಲವನ್ನು ಕೂಡ ಕರುಣಿಸಲಿ. ಶುಭವಾಗಿ.